ತದ್ಭವಾನ್ ಅನುಮನ್ಯತ. ಒಪ್ಪಿಕೋ, ತಪ್ಪು ಮಾಡಿದ್ದಿ ಅಂತ ಒಪ್ಕೋ, ಶಿಕ್ಷೆ ಅದಕ್ಕೋಸ್ಕರ ಆಗಿದೆ ಅಂತ ಒಪ್ಕೋ. ಮತ್ತು ಬಿಡಲ್ಲ ಅಂತ ಸಾಯ್ತಾ ಸೇಡಿನಿಂದಲೇ ಸಾಯ್ಬೇಡ, ಮತ್ತೊಂದು ಭೂತವಾಗಿ ಬಿಡ್ತಿ ಎಲ್ಲಾದರೂ, ಇಲ್ಲೇ ಓಡಾಡ್ತಾ ಇರ್ತೀವಿ, ನನ್ನನ್ನು ಬಿಡಲಿಲ್ಲ, ನಾನು ಇವ್ನು ಬಿಡಲ್ಲ ಇವನನ್ನು ಅಂತ ಮತ್ತೊಂದು ಎಪಿಸೋಡ್ ತೆಗಿಬೇಕಾಗತ್ತೆ. ಸರ್ವಥಾ ಧರ್ಮ ಇತ್ಯೇವ ದ್ರಷ್ಟವ್ಯಸ್ತವ ನಿಗ್ರಹ. ನೀನು ಯೋಚನೆ ಮಾಡು, ನಾನು ಹೇಳಿದ್ದೇನೆ ಅಂತ ಒಪ್ಕೊಳ್ಬೇಡ, ನೀನೇ ಯೋಚನೆ ಮಾಡು. ಮತ್ತು ನಿನಗೆ ಧರ್ಮದ ಚೌಕಟ್ಟಲ್ಲಿ ಅದು ಅರ್ಥ ಆಗಲಿಲ್ಲ ಅಂದರೆ ನಾನೇನು ಮಾಡಲಿಕ್ಕಾಗೋದಿಲ್ಲ. ನನಗೆ ಪೂರ್ಣವಾದ ಎಚ್ಚರ ಇದ್ದೇ ನಾನು ಈ ಕಾರ್ಯವನ್ನು ಮಾಡಿದ್ದೇನೆ. ಹೇಗಾದರೂ ಸುಗ್ರೀವನಿಗೆ ಮಾತು ಕೊಟ್ಟು ಬಿಟ್ಟಿದ್ದೇನೆ, ಆದ್ದರಿಂದಾಗಿ ಮರೆಯಲ್ಲಿ ಕೊಲ್ಲದೇ ಇದ್ದರೆ ಸಾಧ್ಯವೇ ಆಗೋದಿಲ್ಲ ಅಂತ ಅಡಕಸ್ಬಿ ಥರ ನಾನು ಈ ಕೆಲಸ ಮಾಡಿದ್ದಲ್ಲ. ನನಗೆ ಏನು ಕೆಲಸ ಮಾಡಿದ್ದೇನೆ, ಯಾಕೆ ಮಾಡಿದ್ದೇನೆ, ಹೇಗೆ ಮಾಡಿದ್ದೇನೆ, ಇದು ಯಾಕೆ ಮಾಡಲೇಬೇಕಾಗಿತ್ತು, ಇಷ್ಟರ ಎಚ್ಚರ ಇದ್ದೇ ನಾನು ಈ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ನೋಡು, ನೀನೇ ಗಮನಿಸಿ ನೋಡು. ಇಷ್ಟು ಹೇಳಿದಾಗ ವಯಸ್ಸ್ಯಾಸಿ ಕರ್ತವ್ಯಂ ಧರ್ಮಮೇವಾನುಪಶ್ಯತ ಶಕ್ಯಂ ತ್ವಯಾಪಿ ತತ್ಕಾರ್ಯಂ ಧರ್ಮಮೇವಾನುಪಶ್ಯತ. ನೀನಿದ್ರೂ ಈ ಸ್ಥಾನದಲ್ಲಿ ಇದೇ ರೀತಿಯಾದ ಧರ್ಮದ ಚೌಕಟ್ಟನ್ನು ಉಳಿಸ್ಲಿಕ್ಕೋಸ್ಕರ ಮಾಡಬೇಕಾಗ್ತಿತ್ತು. ಶ್ರೂಯತೆ ಮನುನಾ ಗೀತೌ ಶ್ಲೋಕೌ ಚಾರಿತ್ರವತ್ಸಲೌ ಗೃಹೀತೌ ಧರ್ಮಕುಶಲೈ ತತ್ತಥಾ ಚರಿತಂ ಹರೇ. ಹರೇ ಕಪಿಯೇ, ಹರಿ ಅಂದರೆ ಕಪಿ ಅಂತ ಅರ್ಥ. ಹರಿ ಅಂದರೆ ತುಂಬ ಅರ್ಥ ಇದೆ, ಇಲ್ಲಿ ಹರಿ ಅಂದರೆ ಕಪಿ ಅಂತ ಅರ್ಥ. ರಾಜಬಿರ್ಘೃಣದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಃ ನಿರ್ಮಲಾ ಸ್ವರ್ಗಮಾಯಾಂತಿ ಸಂತಃಸ್ಕೃತಿನೋ ಯಥಾ. ರಾಜ ತನ್ನ ದಂಡವನ್ನು ಹಿಡಿದ ಮೇಲೆ ಅಕಸ್ಮಾತು ಮನುಷ್ಯರು ಪಾಪ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಅಂದರೆ ಅವನು ಜೀವನವನ್ನು ಕಳ್ಕೊಳ್ತಾನೆ. ಆದರೆ ಅವರ ಬದುಕಿನಲ್ಲಿ ದಂಡವನ್ನು ಹಿಡಿದ್ರಿಂದ ಧರ್ಮ ನಡೆಯಿತು ಅಂತಂದರೆ ನಿರ್ಮಲಾಹ ಸ್ವರ್ಗಮಾಯಾಂತಿ, ಮಲವನ್ನು, ದೋಷವನ್ನು, ಪಾಪವನ್ನು ಕಳೆದುಕೊಂಡು ಅವರು ಸ್ವರ್ಗವನ್ನು ಸೇರ್ತಾರೆ. ಹೇಗೆ ಸುಕೃತಿಗಳು ಸತ್ಕರ್ಮವನ್ನು ಮಾಡಿದವರು ಹೇಗೆ ಸ್ವರ್ಗವನ್ನು ಸೇರ್ತಾರೋ ಹಾಗೆ ಸತ್ಕರ್ಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ರಾಜನಿಗೂ ಸ್ವರ್ಗ ಇದೆ. ಹಾಗಾಗಿ ನಾವು ತಪ್ಪು ಮಾಡಿಲ್ಲ, ಅವನು ತಪ್ಪು ಮಾಡಿದ್ದು ಅಂತ ಸುಮ್ಮನೆ ಕೆಲವೊಮ್ಮೆ ಹಾರಿಸ್ಕೊಳ್ಳೋದಿದೆ. ತಪ್ಪು ಮಾಡಲಿಕ್ಕೆ ನಾವು ಸಹಕಾರ ಕೊಟ್ಟದ್ದಕ್ಕೂ ಯಥಾ ಪ್ರಕಾರ ಶಿಕ್ಷೆ ಇದೆ. ಮೌನದಿಂದ ಇದ್ದರೂ ತಪ್ಪೆ. ಅದಕ್ಕೆ ವಿದುರ ಅಲ್ಲಿಂದ ಎದ್ದು ಹೋದ, ತಡಿಲಿಕ್ಕಾಗೋದಿಲ್ಲ ಅಂದಾಗ. ನಮ್ಮ ಕಣ್ಣೆದುರುಗಡೆ ನಾನು ಮಾಡಿದಿಲ್ಲ, ಅವನೇನೋ ಮಾಡ್ತಾನೆ, ಅವನು ಹೊಡಿತಾನೆ, ಅವನು ಬಡಿತಾನೆ, ಅವನು ಏನೋ ಕಾಲು ಎಳಿತಾನೆ ಅಂತ ಅಷ್ಟಕ್ಕೆ ನಾವು ಸುಮ್ಮನಾದರೆ ಅಲ್ಲಿ ನಿಂತು ನಮಗೆ ಅದನ್ನು ನಿಗ್ರಹಿಸುವ ಶಕ್ತಿ ಇದ್ದೂ ಕೂಡ ತಡೀಲಿಲ್ಲ ಅನ್ನೋದಕ್ಕೊಂದು ತಪ್ಪು. ಇಲ್ಲ ನಿಗ್ರಹಿಸ್ಲಿಕ್ಕಾಗಲಿಲ್ಲ, ಅದರಿಂದ ತಡಲಿಲ್ಲ ಅಂದರೆ ನಿಗ್ರಹಿಸ್ಲಿಕ್ಕಾಗಲಿಲ್ಲ ಅಂದ್ರೆ ನಿಂತದ್ದು ಯಾಕೆ? ನೀನು ನಿಂತಿ ಅಂದರೆ ಅದು ಒಂದು ಒಪ್ಪಿಗೆ ಕೊಟ್ಟ ಹಾಗೆ. ಅದರಿಂದಾಗಿ ಈ ವಿಷಯದಲ್ಲಿ ರಾಜನ ದಂಡ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ. ಅವನು ಒಳ್ಳೆಯದನ್ನು